my channel. ಊಟಕ್ಕೆ ಕ್ಯೂ. ಊಟದಲ್ಲಿ ಇರುವುದು AC ಫ್ಯಾನ್. ನೋಡಿ ಊರಿಗೆ ಮುಂಚೆ ಬಂದ್ಬಿಟ್ಟಿರೋದು ಬಿಟ್ಬಿಟ್ಟು ನಾವು ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ಆಯ್ ಅಂತೆ ಎಲ್ಲ ತೋರ್ಸೋ ಏನಪ್ಪ. ಬಾಯ್ ಹೋಗು. ಒಂದು ಆಯಿ ಇಲ್ಲ ಒಂದು ಬಾಯಿ ಇಲ್ಲ ಇಷ್ಟೇ. ಇರಿ ಕ್ಯೂ ಎಲ್ಲ ಕೂತ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಎಲ್ಲಾನು ದರ್ಶನ ಹೆಂಗಾಯ್ತು ಅಂತ ಕೇಳೋಣ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ನೋಡಿ ಎಲ್ಲ ಬಂದು ಊಟಕ್ಕೆ ಕಾಯ್ತಾ ಇದ್ದೀರಿ. ಪ್ರಸಾದ ಇವಾಗ ಹಾಕ್ತಾರೆ ಅವಾಗ ಹಾಕ್ತಾರೆ ಅಂತ. ಇನ್ನೊಂದು 5-10 ನಿಮಿಷ ಬಿಡ್ಬೋದು. ಕಾಯ್ತಾ ಇದ್ದೀರಿ. ಯಾರೋ ಫ್ಯಾಮಿಲಿ ಇರ್ತಾವ್ರೆ ಈ ಕಡೆ. ಎಷ್ಟಾಯ್ತು ಮುಂಚೆ ಟೈಮ್ ತೋರಿಸು. 11:53 ಆಗಿದೆ ಟೈಮು. ಇನ್ನೊಂದು 7 ನಿಮಿಷ ಬಿಡ್ತಾರೆ. ಎಲ್ಲ ಫೋನ್ಗಳು ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ನಾನು ಫೋನ್ ಹಿಡ್ಕೊಂಡು ಕುತ್ಕೊಂಡಿದ್ದೀನಿ, ಆದರೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ನೋಡಿ 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 ಫೋನು, ಅಲ್ಲಿ ನೋಡಿ ಫೋನು, ಅಲ್ಲಿ ನೋಡಿ ಫೋನು, ಇಲ್ಲಿ ಫೋನು, ಇಲ್ಲಿ ಫೋನು. ಇಲ್ಲಿ ಫೋನ್ ಯೂಸ್ ಮಾಡ್ತಾ ಇದ್ದೆ, ಇವತ್ತು ನೋಡಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಎತ್ತಿಕ್ಬಿಟ್ಟೆ ಇವನು ಫೋನು. ಏನು ಮಾಡ್ತೀರಾ ಎಲ್ಲ ಫೋನುಗಳಿಗೆ ಆಗಿದ್ದಾರೆ. ಸ್ವಲ್ಪ ಮನುಷ್ಯನ ಜೊತೆನೂ ಮಾತಾಡಿ ಪ್ಲೀಸ್. ಸ್ವಲ್ಪ ಎಂಜಾಯ್ ಮಾಡಿ. ಟ್ರಿಪ್ ಬಂದಿರೋದು ಎಂಜಾಯ್ ಮಾಡೋದಕ್ಕೆ, ಫೋನುಗಳು ಯೂಸ್ ಮಾಡೋಕ್ಕಲ್ಲ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಏನಣ್ಣ ನಿಮ್ಗೆ ನೋಡ್ರಿ ಹೇಳ್ತಾ ಇದ್ದಂಗೆ ಒಬ್ಬೊಬ್ರೆ ಫೋನ್ ನೋಡಿ. ಇವನಂತೂ ಮನ ಮರೆದಿಲ್ಲ, ಫೋನ್ ಯೂಸ್ ಮಾಡ್ತಾನೆ. ಅವ್ನು ಹೇಳ್ತಾ ಇದ್ರು ಇವತ್ತಾನೆ ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ದೆ ನನ್ನ ಮಗನೇ ನಿನಗೆ. ನೋಡಿ ಒಬ್ಬ ಎತ್ತಿಗ್ದ, ಇನ್ನೊಬ್ಬ ಎತ್ತಿಗ್ದ, ಅಲ್ಲೆಲ್ಲ ಇಲ್ಲೂ ಒಬ್ಬ ಎತ್ತಿಕ್ಬಿಟ್ಟೋದೆ, ಅಲ್ಲೂ ಒಬ್ರು ಎತ್ತಿಕೋರೆ. ಇವ್ರು ನೋಡ್ತಾನೆ ಅವ್ರೆ, ಎಷ್ಟು ಹೇಳಿದ್ರು ಇವ್ರಿಗೆ ಮನ ಮನೆದಿಲ್ಲ ಅನ್ಕೊಂತೀನಿ. ಅಲ್ಲ ಎಂಜಾಯ್ ಮಾಡಕ್ ಬರ್ರಿ ಅಂದ್ರೆ ಫೋನ್ ಯೂಸ್ ಮಾಡಕ್ ಬಂದಾರೆ. ಈಗ ಮನೇಲಿ ಏನಪ್ಪ ಮಾಡ್ತೀಯ, ಫೋನ್ ಯೂಸ್ ಮಾಡ್ತೀರಾ? ಅವ್ರ ಬಿಸ್ನೆಸ್ ಮ್ಯಾನ್ ಬಿಡ್ರಿ. ಕ್ಯೂ ಬಿಟ್ಟಿದೆ, ಎಲ್ಲ ಹೋಗ್ತಾ ಇದ್ದೀರಿ ಊಟ ಮಾಡಕ್ಕೆ. ಎಲ್ಲ ಸುಸ್ತಾಗೋಗ್ಬಿಟ್ಟಿದ್ದೀರಿ, ನಾಷ್ಟ ಮಾಡ್ತೀರಾ ನೋಡಿ. ಸುಸ್ತಾಗಿದ್ರು ಕಿಲ ಅಂತ ನಗ್ತಾ ಇರೋದು ನೋಡಿ. ಹಂಗೆ ಇರುತ್ತೆ. ಊಟ ಮಾಡಿಲ್ಲ ಅಂದ್ರೆ ಕಿಲ ಅಂತ ನಗೋದು ನಮ್ಮ ಹುಡುಗರ ಹತ್ರ. ಎಷ್ಟೇ ಕಷ್ಟ ಇರಲಿ ನಗೋದೊಂದು ಗೊತ್ತು, ಯಾರಿಗೂ ಬೇಜಾರು ಮಾಡೋದು ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಯ್ತಾ? ನೋಡಿ ಎಷ್ಟೇ ಬೇಜಾರಲ್ಲಿದ್ರು ಹುಡುಗರಿಗೆ ನಗೋದು ಗೊತ್ತು, ಯಾರನ್ನೂ ಬೇಜಾರು ಮಾಡೋದು ಗೊತ್ತಿಲ್ಲ, ನಗಾಡ್ಸೋದು ಗೊತ್ತು. ನಗುವ ಮುಖದಲ್ಲಿ ಬರೀ ನೋವಿದೆಯೋ. ಅರ್ಥ ಮಾಡ್ಕೊಳ್ಳಿ, ಊಟ ಹೌದಾ ಅಣ್ಣ? ಹೇಳಿ ಸ್ವಾಮಿ. ನಾನು ನಿನ್ನ ಅಭಿಮಾನಿ ಅಣ್ಣ. ಬಿಡಿ, ನಮ್ಮ ನೋಡಿ ನಗೋರು ಸಾವಿರಾರು ಜನ, ಆದ್ರೆ ನಮ್ಮ ನೋಡಿ ಹೊಗಳವರು ಕೆಲವು ಜನ ಮಾತ್ರ. ಅರ್ಥ ಮಾಡ್ಕೊಳ್ಳಿ. ಬೆಳಿಬೇಕು ಅಂತಂದ್ರೆ ಇವೆಲ್ಲ ತಿಳ್ಕೊಂಡು ಹೋಗ್ತಾ ಇರ್ಬೇಕು. ಚೆನ್ನಾಗಾಗ್ಬೇಕು, ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಹಿಂಗೆ ತುಳ್ಕೊಂಡು ಹೋಯ್ತಾ ಇರಬೇಕು. ಬನ್ನಿ ಫಸ್ಟ್ ಊಟ ಮಾಡೋಣ, ಆಮೇಲೆ ಮಾತಾಡೋಣ. ಇಲ್ಲಿ ನೋಡಿ ಪ್ರೀತಿಗೆ ಕಣ್ಣಿಲ್ಲ. ಇದ್ದು ನೋಡಿ ಜೈ RCB. ಇದು ಆ್ಯಕ್ಚುಲಿ ಓಕೆ. ಇದೆಲ್ಲ ಏನಿದು ಊಟಕ್ಕೆ ನಿಂತ್ಕೊಂಡು ಸುಮ್ಮನೆ ಕೆರೆದು ಬಿಟ್ಬಿಟ್ಟವ್ರೆ. ಮನೆದು ಇಲ್ದಿರ ಲವ್ ಅನ್ನೋದು ಮನಸ್ಸಲ್ಲಿರಬೇಕು, ಗೋಡೆಗಳ ಮೇಲಲ್ಲ. ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದಲ್ಲಿ ಬಂದೈತೆ ಅಂತ ಪ್ರೂವ್ ಆಗೋಯ್ತು. ಅದೇ ಹೇಳ್ತಾ ಇರೋದು, ಲವ್ ಅನ್ನೋದು ಮನಸ್ಸಲ್ಲಿರಬೇಕು, ಗೋಡೆಗಳ ಮೇಲಲ್ಲ. RCB ಇದಕ್ಕೆ ಲವ್. ಎಲ್ಲಿ ಬಿಡಿ ಲವರ್ಸ್, RCB ಲವರ್ಸ್. RCB ಇದೆಯಲ್ಲ ಎಲ್ಲೋದ್ರು, ಅದು ಬಿಟ್ಟು ಮಿಕ್ಕಿದ ಎಲ್ಲರ ಹೆಸರುಗಳವಲ್ಲ. ಮನಸ್ಸಲ್ಲಿ ಇರ್ಬೇಕಪ್ಪ ಈ ಥರ ಗೋಡೆಗಳ ಮೇಲಲ್ಲ, ಕೈಯಲ್ಲಿರೋ ಟ್ಯಾಟೋಗಳಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನು. ಅನ್ನಿ ಊಟ ಮಾಡಕ್ಕೆ ಹೋಗೋಣ. ಇದೆಲ್ಲ ಇದ್ದಿದ್ದೇನೆ. ಅನ್ನದಾತ ಸುಖಿ ಬಾಬಾ. ನೋಡಿ ಪ್ರಸಾದ ಸ್ಟಾರ್ಟ್ ಆಯಿತು, ತಿಂತಾ ಇದ್ದೀರ ಎಲ್ಲರೂ. ಅಣ್ಣವ್ರಗಳಿಗೆ ಭಯಂಕರ ಬತ್ತಿ. ಚೆನ್ನಾಗಿದ್ಯಾ? ಚೆನ್ನಾಗಿರ್ಲೇಬೇಕು, ದೇವಸ್ಥಾನ ಪ್ರಸಾದ. ಇಲ್ಲ ಅಂದಿದ್ರು ತಿನ್ರಿ ಅಂತ ಇದ್ದೆ. ಇಲ್ಲಿ ನೋಡ್ರಿ ಒಬ್ಬನೇ ಒಂಟಿ ಸಲಗ ಥರ ಹೋಗಿ ಹೆಂಗೆ ಕೂತವನೇ ಇಲ್ಲೊಬ್ಬ. ಅವನದು ಮನ್ಸಲ್ಲಿ ಏನು ಗೊತ್ತಾ ಫೀಲು,
ಹಂದಿಗಳು ಗುಂಪಾಗಿ ಬರ್ತವೆ, ಹುಲಿ ಸಿಂಹ ಸಿಂಗಲ್ ಆಗಿರುತ್ತೆ ಅನ್ನೋ ಫೀಲು. ಅವನು ಗೊತ್ತಿಲ್ಲ ಅವನೇ ದೊಡ್ಡ ಹಂದಿ ಅಂತ. ಹೆಂಗ್ ತಿಂತವ್ ನೋಡ್ರಿ ಅವನು. ತಿಂದ್ಬಿಟ್ಟು ಮಾಡ್ತೀನಿ ರೀ ಆಮೇಲೆ ವಿಡಿಯೋ ನೋಡಿ. ಅಲ್ಲಿ ಕುತ್ಕೊಳಕ್ ಆಗಲ್ಲ ನಮ್ಮ ಹುಡುಗನಿಗೆ, ಗೋಲ್ಡ್ ವಿಕ್ಕಿಗೆ ನೋಡಿ. ಅಲ್ಲೆಲ್ಲೋ ಹೋಗಿ ಕುತ್ಕೊಂಡು ಊಟ ಮಾಡ್ತಾ ಇರೋದು. ಕಾಲಾಗಲ್ಲ ಕುತ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಯಾರೋ ಅಡ್ಡ ಬರ್ತಾರೆ ಅಲ್ಲಿ ಅಲ್ಲಿ ತಿಂತವ್ರು ನೋಡಿ. ಒಬ್ಬರೇ ಕುತ್ಕೊಂಡು ಇಲ್ಲಿ ಕಾಲು ಕುತ್ಕೊಳಕ್ ಆಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೋಗಿ ಊಟ ಮಾಡ್ತಾ ಇರೋದು. ಇವ್ರು ನೋಡ್ರಿ, ಕಾಲು ಕುತ್ಕೊಳಕ್ ಆಗುತ್ತೆ, ಎಲ್ಲ ಆಗುತ್ತೆ, ಹೋಗಲ್ಲಿ ಮುಸ್ರೆ ತಿಂದಂಗೆ ತಿಂತಾವ. ನಾಚಿಕೆ ಮನೆದಿಲ್ಲ ನೋಡಿ, ಯಾರಂತಾನೆ ಗೊತ್ತಿಲ್ಲ ಪಾಪ. ಹುಡುಗ ಬಂದು ನಮ್ಮ ಜೊತೆಲಿ ಕುತ್ಕೊಂಡು ತಿಂತಾವನೆ. ಫಸ್ಟ್ ಊಟ ಮಾಡೋಣ, ಹೊಟ್ಟೆ ಹಸಿತಿದೆ, ಆಮೇಲೆ ಮಾತಾಡ್ತೀನಿ ರೀ. ಆಮೇಲೆ ನೋಡಿ ಎಲ್ಲಾರು ಬಂದು ಕುತ್ಕೊಂಡು ತಿಂತಾ ಇದೀನಿ. ಏನೋ ಗೊತ್ತಿಲ್ಲ ಪಾಪ ನಮ್ಮ ಜೊತೆಲಿ ಕುತ್ಕೊಂಡು ತಿಂತಾವ ನೋಡಿ. ಮಾನ ಮರ್ಯಾದೆ ಇಲ್ದಿರೋನು ಅಲ್ಲಿ ಹೋಯ್ತಾವನೆ. ಅಲ್ಲೋದ್ರೋಣ ಎಲ್ಲಿಂದ ಎಲ್ಲಿಗೆ ನೋಡಿ. ಜೊತೆಲಿ ಕುತ್ಕೊಂಡು ತಿನ್ನೋಣ ಅನ್ನೋದಿಲ್ಲ, ಅಲ್ಲೆಲ್ಲೋ ಕುತ್ಕೊಂಡು ತಿನ್ನೋದು ಅವನು. ಅದಕ್ಕೆ ಅವ್ನಿಗೆ ಅನ್ನನೇ ಆಗ್ತಾಯಿಲ್ಲ ನೋಡಲ್ಲಿ. ನೋಡಿ, ಕಾಲಾಗಲ್ಲ ಅಂದವರು ಬಂದು ಕುತ್ಕೊಂಡವ್ರೆ ನೋಡಿ. ಕುತ್ಕೊಂಡು ಕಾಲಾಗಲ್ಲ ಅಂತ ಅಂದ್ಬಿಟ್ಟು ಅವ್ನು ಬರ್ತಾನೆ, ಇಲ್ಲಿ ಕುತ್ಕೊಳಲ್ಲ, ಅಲ್ಲೆಲ್ಲೋ ಕುತ್ಕೊಂತಾನೆ. ಯಾರು ನಾವನ್ನ? ನಾನೋ ನೋಡು, ಕಾಣಿಸ್ತಾವನೆ ನೀಟಾಗೆ, ಬಾರಿ ಆಗೋನು ಅವನು. ಹೇರಿ ಅವ್ನು ಬರ್ಲಿ, ಇಲ್ಲಿ ಬರ್ತಾನ, ಇಲ್ಲ ಅಂದ್ರೆ ಅಲ್ಲೇ ಕುತ್ಕೊಂತಾನೆ. ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವಾಗ ತಾನೇ ಹೇಳ್ದೆ ನಾನು, ಅವ್ನು ನಮ್ಮ ಸಂಘದವನಲ್ಲ, ನಮ್ಮ ಜೊತೆಲಿ ಬಂದವನಲ್ಲ, ಯಾರ ಜೊತೆಲೋ ಬಂದವನು ಅವನು. ನೋಡ್ರಿ, ತಿರ್ಗಾ ಅಲ್ಲೆಲ್ಲೋ ಹೋಗಿ ಕುತ್ಕೊಂಡವನೆ ನೋಡ್ರಿ. ಯಾರು ಅಂತ ಗೊತ್ತಿಲ್ದಿರೋ ಹುಡುಗ ನಮ್ಮ ಜೊತೆಲ್ಲ ಅವನೇ. ನಮ್ಮ ಹುಡುಗ ನೋಡ್ರಿ ಅಲ್ಲಿ ಕುತ್ಕೊಂಡವನೆ. ನೋಡ್ರಿ ಏನ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವನಿಗೆ. ನೋಡ್ರಿ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ನೋಡ್ರಿ ಎಲ್ಲ ಇಲ್ಲಿದ್ದೀರಿ. ಏನು ಮಾಡೋಣ ಇಂಥವ್ರಿಗೆ, ಏನೂ ಮಾಡೋಕ್ಕಾಗಲ್ಲ. ವಂಶಿ ನಮ್ಮ ಜೊತೆ ಸೇರಲ್ಲ ಅಂದೆ, ತಿರ್ಗಾ ನಮ್ಮ ಕಾರ್ ಹತ್ತದಕ್ಕೆ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಊಟ ಮಾಡಬೇಕಾದ್ರೆ ಮಾತ್ರ ಮೂರು ಬಿಟ್ಟವನಲ್ಲೆಲ್ಲೋ ಹೋಗಿ ಕುತ್ಕೊಂಡಿದ್ದೆ, ಕಾರ್ ಹತ್ತದಕ್ಕೆ ಮಾತ್ರ ಬಂದ್ಬಿಡಿದ್ಯಾ? ಮಾನ್ಗೆಟ್ಟವನೆ. ಊಟ ಇವಾಗ ತಾನೇ ಮುಗಿಸ್ಕೊಂಬಂದ್ರಿ, ಸಾಕಾಗಿತ್ತು ಪ್ರಸಾದ. ಹೆಂಗಿತ್ತಪ್ಪ? ಹೋಟ್ಲಲ್ಲೂ ಸಿಗಲ್ಲ ಈ ತರ ಊಟ. ಹೆಂಗಿತ್ತು ಹರ್ಷಿತ್? ಬೊಂಬಾಟ್ ಸೂಪರಾ? ಅನ್ನದ ಋಣ ಎಲ್ಲೋ ಹೋಗಿ ಎಲ್ಲೋ ಸಿಗುತ್ತೆ ಅನ್ನೋದಿದೆ ತಾನೆ? ಇದೆ. ಕಷ್ಟ ಪಡೋದೆ 3 ಸತಿ ತಿಂದಿದ್ದೀನಿ. ಇದಕ್ಕೇನೆ. ಬಟ್ಟೆ ಅವೆಲ್ಲ ಏನಿಲ್ಲ, ಹೊಟ್ಟೆ ಸಾಕು. ಯಾಕೋ ನೆಮ್ಮದಿಯಾಗಿ ಊಟ ಮಾಡಿದ್ದೀನಿ. ಸಕ್ಕದಾಗಿತ್ತು ಊಟ, ನೆಕ್ಸ್ಟ್ ಲೆವೆಲ್ಲು. ಇವಾಗಂತೂ ಪೀಸಾಗಿ ಹೋಗಿ ಮತ್ತೆ ಡ್ರೈವಿಂಗು. ಮತ್ತೆ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗೋದು? ಯಾವ ದೇವಸ್ಥಾನ ಅಂತ ಇರಿ ಹೇಳ್ತೀನಿ. ಯಾವ ದೇವಸ್ಥಾನಕ್ಕೆ ಹೋಯ್ತಾರ ಅದ? ಯಾವ ದೇವಸ್ಥಾನ? ನನ್ಗೆ ಹೆಸರು ಜ್ಞಾಪನ ಬತ್ತಲ್ಲ, ಹೇಳಪ್ಪ. ಹೇಳೋ. ಕೇಶನಾಥೇಶ್ವರ ಕೇಶನಾಥೇಶ್ವರ ಟೆಂಪಲ್. ಯಾವ್ದು ದೊಡ್ಡಲ್ಲಿ? ಕೇಶನಾಥೇಶ್ವರ ಟೆಂಪಲ್. ಅದೇ ರಿಷಬ್ ಶೆಟ್ಟಿ ಮತ್ತೆ ಅದೇ ಇವ್ರನ್ನ ಜೂನಿಯರ್ NTR ನ ಕರ್ಕೊಂಡು ಹೋಗಿದ್ರಲ್ಲ, ಅದೇ ಜಾಗಕ್ಕೇನೆ ನೀರಲ್ಲಿ ನಡ್ಕೊಂಡು ಬಂದಿದ್ದಲ್ಲ, ಇಲ್ಲೇ ನೆಲೆಸಿದೆ. ಅದ ಡೈಲಾಗ್ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅದ್ರಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಆ ಡೈಲಾಗ್ ಹಾಕ್ಬಿಡ್ತೀನಿ, ನೀವೇ ಕೇಳಿಸ್ಕೊಳ್ಳಿ. ಏನು ನೇಮು ಕರೆಕ್ಟ್ ಆಗಿ ಹೇಳು? ಶ್ರೀ ಕೇತನಾಥೇಶ್ವರ. ಶ್ರೀ ಕೇತನಾಥೇಶ್ವರ ಟೆಂಪಲ್. ಶ್ರೀ ಕೇತನಾಥೇಶ್ವರ ಟೆಂಪಲ್ಗೆ ಹೋಗ್ತಾ ಇರೋದು. ಬನ್ನಿ, ಇನ್ನು 16 ಕಿಲೋಮೀಟರ್ ಇದೆ. ಹೋಗಿ ದರ್ಶನ ಮಾಡ್ಕೊಳ್ಬೇಕಾದ್ರೆ ಒಳಗೆ ವಿಡಿಯೋ ಮಾಡಕ್ ಬಿಡಲ್ಲ, ಆದ್ರೂ ನಿಮ್ಗೆ ದರ್ಶನ ಮಾಡ್ಬಿಡ್ತಾರೆ. ಅವರು ವಿಡಿಯೋ ಮಾಡಿದ್ರು ಹೀರೋಗಳು, ನಾವು ಮಾಡೋದ್ರಲ್ಲಿ ತಪ್ಪೇನಿದೆ, ನಾವು ಮಾಡೋಣ. ಆ ದೇವ್ರುಗಳ ಆಶೀರ್ವಾದ ಯಾವತ್ತು ನನ್ನ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಂತೀನಿ. ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಎಲ್ಲ ಹೀಗೆ ಸಪೋರ್ಟ್ ಮಾಡಿ ದೇವಸ್ಥಾನಗಳು ಟ್ರಿಪ್ ಹೊಡಿತಾ ಇದೀರಿ. ಫಸ್ಟ್ ಜಾಲಿ ಮಾಡಿದಿರಿ, ಇವಾಗೆಲ್ಲ ಬತ್ತಿಯಿಂದ ನೋಡ್ರಿ, ಎಲ್ಲ ಶುದ್ಧಿಯಿಂದ ನೀಟಾಗಿ ದೇವಸ್ಥಾನ. ಹಿಂದೆ ಅವನ್ ಪಾಪ ಊಟ ಜಾಸ್ತಿ ಆಗ್ಬಿಟ್ಟು ಮಲಗ್ಬಿಟ್ಟವನೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ರೋಡ್ ಏನೋ ರೆಡಿ ಮಾಡ್ತಾವ್ರಿ, ಸುತ್ತಾಕೊಂಡು ಹಿಂಗೋಗ ಹಂಗ್ ಬರ್ಬೇಕಪ್ಪ. ಏನಿಲ್ಲ, ಹಂಗೇನಿಲ್ಲ ನಡಿ. 3 ವರ್ಷದಿಂದ ಮಾಡ್ತಾವ್ರೆ.
3 ವರ್ಷ ಆಯ್ತಂತೆ ಕಟ್ಟೋದಕ್ಕಿದ್ದು ಈ ಮೋರಿನ ಯಾರು ಹೇಳಿದ್ದು ಯಾರು ಹೇಳಿದ್ದು? ಸರಿ ಮಾಡೆ ಕತೆ ಇದು. ಏರಿ ಆಯ್ತು, ಟೆಂಪಲ್ ಹತ್ರ ಹೋಗೋ ಕಂಟಿನ್ಯೂ ಮಾಡ್ತೀನಿ. ಅಯ್ಯಪ್ಪ ಸ್ವಾಮಿ ನೋಡಿ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಹೋಗ್ತಾ ಇದೀನಿ, ಮಾಡ್ರಿ. ಕಟ್ ಮಾಡಲ್ಲಿ ಹೇಳ್ತೀನಿ, ಒಂದ್ ನಿಮಿಷ ವ್ಯೂ ಪಾಯಿಂಟ್ ಇರ್ಲಿ. ಹೋಗೋ ದಾರಿ ಮಾತ್ರ ತುಂಬಾ ಸಿಕ್ಕಾಪಟ್ಟೆ ಚಿಕ್ಕದು, ಬರೋರು ತುಂಬಾ ನಿಧಾನಕ್ಕೆ ಬರಬೇಕು ಅಂತ ವಿನಂತಿ. ಆದ್ರೆ ಕ್ಲೈಮೇಟು ವ್ಯೂ ಸಾಕಾದಾಗಿದೆ ನೋಡಿ. ರೋಡ್ ಮಾತ್ರ ಸಿಕ್ಕಾಪಟ್ಟೆ ಚಿಕ್ಕದು, ತುಂಬಾ ಘಾಟ್ ಸೆಕ್ಷನ್ನು. ಡ್ರೈವಿಂಗ್ ಮಾಡೋರು ಸ್ವಲ್ಪ ನೋಡ್ಕೊಂಡು ಮಾಡಿ. ನೋಡಿ ಸಾಕಾದಾಗಿದೆ. ಹೆಲಿಕಾಪ್ಟರ್ ಬರೋ ತಿರುಗ್ತಾ ಇದ್ದೆ. ಇಲ್ಲಿ ನೋಡಿ, ನಾವು ಹೆಲಿಕಾಪ್ಟರ್ ಬಂದಿರೋದಕ್ಕೆ ಬಚಾವಾಗಿದ್ದೀರಿ. ನಾವೇನಾದ್ರೂ ಕಾರಲ್ಲಿ ಬಂದಿದ್ರೆ ಲಾಕು. ಹೆಲಿಕಾಪ್ಟರ್ ಬಂದಿರೋದಕ್ಕೆ ಬಚಾವ್ ನಾವು. ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ ಬರ್ರಿ ಕಾರಲ್ಲಿ ಬರೋರು. ಅಲ್ಲ ನೋಡಿ, ಪೈನಾಪಲ್ ಗಿಡ ನೋಡಿ ಹೆಂಗಿದೆ, ಸಾಕಾದ ಕಾಣಿಸ್ತಾ ಇದೆ. ಅಲ್ಲಿ ಪೈನಾಪಲ್, ಅಲ್ಲಿ ಮುಂದೆ ಅರಿಶಿನ ಹಣ್ಣು ಗಿಡ. ಅರಿಶಿನ ಎಲ್ಲ ನೋಡಿರ್ತಾರೆ, ಪೈನಾಪಲ್ ಗಿಡ ನೋಡಿ ಸಾಕಾಗಿದೆ. ಹೋಗೋ ರೂಟಲ್ಲೇ ಕಾಣಿಸ್ತಾ ಇರುತ್ತೆ. ರೈಟ್ ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ದೀರಿ. ಇನ್ನೂ 3 ಕಿಲೋಮೀಟರ್ ಇದೆ. ಆದರೆ ಅದು ಹಣ್ಣಾಗಿಲ್ಲ ಕಿತ್ಕೊಳ್ಳೋದಕ್ಕೆ. ಈತ ಆಲ್ರೆಡಿ ನೋಡಿ ಪೈನಾಪಲ್ ಕಿತ್ಕೊಳ್ಳೋದಕ್ಕೆ ಪ್ಲಾನ್ ಆಗ್ತಾವನೆ. ಎಲೆ ಗಿಡ ಇದು ಅಡಿಕೆ ಗಿಡ ಇದು ಎಲ್ಲ ಗಿಡ ಇಲ್ಲ ಇದೆ. ಅದಕ್ಕೆ ಅವರು ಎಲ್ಲೂ ಆಚೆಕ್ ಬರೋದೇ ಇಲ್ಲಪ್ಪ ಸ್ವಾಮಿ. ಲೆಫ್ಟಾ? ಓ ಫುಲ್ಲು ಟ್ರಕ್ಕಿಂಗು. 1 ನಿಮಿಷ ಇರಿ, ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ. ಟ್ರಕ್ಕಿಂಗ್ ರೋಡ್ ಹೆಂಗಿದೆ ನೋಡಿ, ಟೆಂಪಲ್ಗೆ ಹೋಗೋದು ಇದೇ ರೋಡು, ಫುಲ್ಲು ಆಫ್ ರೋಡು. ಹೋಗ್ತಾ ಇದ್ದೀರಿ ಆಫ್ ರೋಡಲ್ಲಿ ದೇವಸ್ಥಾನಕ್ಕೆ. ರೋಡ್ ಮಾತ್ರ ಸಾಗದಾಗಿದೆ. ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಮಿಕ್ಕಿದ್ ಕಂಟಿನ್ಯೂ ಮಾಡ್ತೀನಿ. ರೋಡ್ ಸಾಕಾಗಿದೆ. ನೋಡ್ಕೊಳಪ್ಪ ನೀನು. ಇಲ್ಲಿ ನೋಡ್ರಿ ಗಾಬ್ರಿ, ಒಳ್ಳೆ ಗಾಬ್ರಿ. ರೋಡ್ ತೋರ್ಸ್ಬಿಟ್ರಿ, ಹುಷಾರಾಗಿ ಬರ್ಬೇಕು. ತಾರ್ಗಿರಿ ಇದ್ರೆ ಎತ್ಕೊಂಡ್ಬಿಡ್ರಿ, ಬೆಸ್ಟು. ಚಿಕ್ಕ ಗಾಡಿಗಳಲ್ಲಿ ಬಂದ್ರೆ ಪಕ್ಕ ಎಲ್ಲ ಕಡೆ ಟಚ್ ಆಗುತ್ತೆ 100%. ಲಾಂಬೋರ್ಗಿನಿ ಬರ್ಗಿನಿ ಆಗೋಗುತ್ತೆ ಇಲ್ಲಿಂದ. ಟಾಟಾ ಸಮುದಾಯ ಬಂದ್ರೆ ಯಾರು ಹೇಳೋದೇ ಬೇಡ ಬಿಡು. ಇದು ನಮ್ಮ ಹೆಲಿಕಾಪ್ಟರ್. ಅದು ಎಲ್ಲಿ ಬೇಕಾದ್ರೂ ಓಡಾಡುತ್ತೆ. ಆದ್ರೆ ಇಲ್ಲಿ ಮರ ಗಿಡಗಳಿರೋದ್ರಿಂದ ಕಾರಲ್ಲಿ ಬಂದಿದ್ದೀವಿ ನಾವು. ಭಯಂಕರ ಆಫ್ ರೋಡ್. ಅಪ್ಪೋ, ತಾರ್ ಎತ್ಕೊಂಡ್ಬಂದ್ಬಿಡಿ ಇರಬೇಕಿತ್ತು. ಎಷ್ಟು ಬಾ ಮತ್ತೆ ಎತ್ಕೊಂಡ್ಬಿಡೋಣ ಬಿಟ್ಬಿಟ್ಟು. ವಂಶೇ, ಹಂಗೆ ಗಿಡ ನೋಡು, ರೆಡ್ ಕಲರ್. ರೆಡ್ ಕಲರ್ ಅಂದ್ರೆ ಧೂಳಲ್ ನೋಡ. ರೆಡ್ ಕಲರ್ ಇನ್ನೇನು ಬ್ಲೂ ಕಲರ್ ಏನು. ಪಕ್ಕ ಗ್ರೀನು ಗ್ರೀನ್ಸ್. ಅದು ಮೇಲೆ ಐತೆ, ಧೂಳೋಗಿಲ್ಲ. ಇದು ಕೆಳಗೆ ಇರೋದಕ್ಕೆ ಧೂಳೋಗಿಲ್ಲ. ಹೈಡ್ರೋ. ಮಾತಾಡೋದಕ್ಕೆ ಆಗುವುದಿಲ್ಲ, ಆಫ್ ರೋಡ್ ಇದೆ. ಮುಂದಕ್ಕೆ ಹೋದ್ಮೇಲೆ ಮಾತಾಡ್ತೀನಿ. ನೀವು ಅಷ್ಟೇ, ಬರ್ಬೇಕಾದವ್ರು ಹುಷಾರಾಗಿ ಬರ್ರಿ. ಫುಲ್ ಆಫ್ ರೋಡು, ಆದಷ್ಟು ದೊಡ್ಡ ಗಾಡಿಗಳಲ್ಲಿ ಬರ್ರಿ. ರೋಡು ಕಾಣಿಸ್ಲಿ. ಬಂದು ಓಡಿಸ್ತಾರ ನೋಡ, ಅವಾಗ ಸಾಕಾಗುತ್ತೆ. ಸ್ವಲ್ಪ ನೀನು ಫುಲ್ ಆಫ್ ರೋಡ್. ಅದು ಹಿಂಗೈತಲ್ಲ, ಕಾಣಿಸಲ್ಲ. ಜಿಂಕೆಗಳೆಲ್ಲ ಇಲ್ಲೇ ಇದಾವ. ಇಟ್ಕೊಳ್ರಪ್ಪ, ಮಾಡ್ತಾವ್ರೆ ರೋಡ್. ರೋಡೇ ಇರ್ಲಿಲ್ವೇನು? ಅಲ್ಲಿಂದ ಹೋಗ್ಲಿ, ಅವ್ನು ಹೋಗ್ಲಪ್ಪ. ನಾನ್ ನಿಲ್ಸದ್ನಂದ್ರೆ ನಂದೋಗಲ್ಲ. ಆಮೇಲೆ ಗಾಡಿ ಮೇಲಕ್ಕೆ ಕೆಳಕ ಹೋಗೋದು ಕುಡ್ಕೊಂಡು. ರೈಟ್ ಅಲ್ಲೇ ಬೋರ್ಡ್ ಐತ್ ನೋಡ. ಬೋರ್ಡ್ ನೋಡ್ಕೊಂಡ್ ಬರ್ತಾರಲ್ಲ. ಅಲ್ಲ ಅದೆಲ್ಲ ಗೊತ್ತಿಲ್ಲ ಅಂತ ನೋಡಿ ಫ್ರೆಂಡ್ಸ್. ಹಿಂಗೆ ನೋಡಿ, ಥ್ಯಾಂಕ್ಸ್ ಅಲ್ಲ, ಅದು ಪಂಚರ್ ಆಗ್ಬಿಡುತ್ತೆ ಅಂತ ಸ್ಟಾರ್ಟ್ ಮಾಡೋದ್ರೆ. ಪಂಚರ್ ಆಗ್ಬಿಡುತ್ತೆ. ಇವನು ಹಿಂಗೆಲ್ಲ ಮಾಡ್ಕೊಂಡಲ್ಲಿ ನೋಡಿ ಫ್ರೆಂಡ್ಸ್. ಪಂಚರ್ ಆಗ್ಬಿಡೈತೆ. ಈ ಕಡೆ ತಿರ್ಸು, ತೋರ್ಸಲ್ ಬೋರ್ಡ್. ದೇವಸ್ಥಾನಕ್ಕೆ ಇನ್ನೇನು 1 ಕಿಲೋಮೀಟರ್. ಘಾಟ್ ಸೆಕ್ಷನ್ ರೋಡ್, ಅದಕ್ಕೆ ರೋಡ್ ತೋರ್ಸು ಫಸ್ಟ್ ಅವ್ರಿಗೆ. ಘಾಟ್ ಸೆಕ್ಷನ್ ರೋಡ್ ಫುಲ್ ಭಯಂಕರವಾಗಿದೆ ಫ್ರೆಂಡ್ಸ್. ಇಲ್ಲ, ಟೈರ್ ವೀಕ್ ಇದೆ. ಇಲ್ಲಿ ನೋಡಿ, ಹೌದು ನೋಡಿ ಎಷ್ಟು ಕಷ್ಟ ಬೀಳ್ತಾ ಇದಾರೆ.
ಕಷ್ಟ ಪಡ್ತಾವ್ರಲ್ಲಪ್ಪ ನಮ್ ಪುಣ್ಯ ನೋಡ್ರಿ ಇದನ್ನ ಸ್ಟೆಪ್ನ ಇದೆ, ಅದಕ್ಕೆ ಯಾವತ್ತು ಸ್ಟೆಪ್ ನಿಕ್ಕೊಬೇಕಂತ ಹೇಳೋದು. ತಿರ್ಸ ನಿಮಿಷ. ಡಬಲ್ ಮೀನಿಂಗ್ ಅಲ್ಲ, ಸಿಂಗಲ್ ಮೀನಿಂಗ್. ಹೌದು. ಗಾಡಿಯಲ್ಲಿ ಎಮರ್ಜೆನ್ಸಿ ಸ್ಟೆಪ್ನಿ ಇರ್ಬೇಕು ಅಂತ ಹೇಳಿ. ಹೌದು. ಏನಪ್ಪಾ ನಮ್ ಜನರು ಡಬಲ್ ಮೀನಿಂಗ್ ತಿಳ್ಕೊಂಡ್ಬಿಡ್ತೀರಾ. ಇವ್ನು ನೋಡಿ ಫ್ರೆಂಡ್ಸ್, ಇವ್ನು ಸುಮ್ನೆ ಕೋಪ ಮಾಡ್ಕೊಂತಾನೆ, ಅದ್ ಏನಕ್ಕಂತಾನೂ ಗೊತ್ತಿಲ್ಲ. ಜೆಲೆಸಿ ಜಾಸ್ತಿ, ಹಂಗೆ ಸೆಲ್ಫಿಶ್ ಜಾಸ್ತಿ ಇವನು. ನೋಡಿ ಫ್ರೆಂಡ್ಸ್, ಫುಲ್ಲು ಕೆಂಪು ಮಣ್ಣೆ. ನಮ್ಮ ಮನೆ ಹತ್ರ ಇದ್ದಿದ್ರೆ ನಾನು ಲಾರಿಗಳನ್ನ ಲೋಡ್ ಮಾಡ್ಕೊಂಡಾನ ಮಾರ್ಕೊಂತಿದ್ದೆ. ನೋಡ್ರಿ ಇಲ್ಲಿದೆ. ಕಸನ ರಸ ಮಾಡ್ತಾರೆ ಇವರು. ಚೋರ್ ಬಜಾರ್. ಜೀವನದಲ್ಲೆಲ್ಲ ಕಲ್ತಿರ್ಬೇಕು. ಹೌದು. ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ. ನೋಡಿ ಫ್ರೆಂಡ್ಸ್, ಹಾಕಿ ತೋಡ್ತಾವ್ರೆ. ಒಂದಲ್ಲ ಒಂದ್ ದಿವಸ ಯೂಸ್ ಆಗುತ್ತೆ. ಕೆಲವನ್ನ ಕೆಟ್ಟದು ಅಂತ ಬಿಟ್ಬಿಡ್ಬಾರ್ದು, ಕೆಲವನ್ನ ಒಳ್ಳೇದು ಅಂತ ಕೂಡ ಬೇಕಾಗುತ್ತಂತಾರಲ್ಲ, ಗರ್ಕೆ ಹುಲ್ಲು ಬೇಕಾಗುತ್ತೆ ಗಣೇಶನ್ ಪೂಜೆ. ಸ್ವಲ್ಪ ಹಿಂದೆ ಬಿಡ್ಬೇಕಾಯ್ತು ನೀನು. ಕಟ್ ಮಾಡ್ಬಿಟ್ಟು ಹ್ಯಾಂಡ್ ಬ್ರೇಕ್ ಹೇಳಿ, ಆಮೇಲೆ ಕಂಟಿನ್ಯೂ ಮಾಡೋಣ. ವಂಶಿ ಏಯ್ ಬಾರೋ ವಂಶಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಷ್ಟ ಬೀಳ್ತಾ ಇದ್ರೆ ಅವನು ಕಾರ್ ಒಳಗಡೆ ಕುತ್ಕೊಂಡಿದ್ದಾರೆ. ವಂಶಿ ಗೋಲ್ಡ್, ವಂಶಿ ಬಿಳೆಕಳಿ ಗೋಲ್ಡ್ ವಂಶಿ. ಇವಾಗ ಯಾಕೆ ಬಾರೋ. ಏ ಬಾರ, ಇದು ಹೆಲ್ಪ್ ಮಾಡು. ಏನು ಬಾರ ಇಲ್ಲಿ ವಂಶಿ. ಡಾರ್ಲಿಂಗ್, ನಾನು ಏನು ಹೇಳ್ದೆ, ಮುಂದೆ ಹಾಕ್ಬೇಕು ತಾನ, ಕಲ್ಲು ಅಡ್ಡ ಆಯ್ತಂತ ಹೇಳೋ ಮತ್ತೆ ಕೇಳೋದಿಲ್ಲಪ್ಪ. ಏನಿಲ್ಲ ನೋಡ್ರಿ, ಗಾಡಿ ಪಂಚರ್ ಆಗ್ಬಿಡೈತೆ ಅಂತ ಅಂದ್ಬಿಟ್ಟು ನಾವು ಕಷ್ಟಪಟ್ರಿ, ಇವಾಗ ಇಲ್ಲೂ ಕಷ್ಟಪಡ್ತವ್ರೆ. ಅಲ್ಲೊಬ್ಬ ಮೆಕ್ಯಾನಿಕ್ ಕೆಲಸ ಬರಲ್ಲ ಅಂತ ಅಂದ್ಬಿಟ್ಟು ಹೆಂಗ್ ಬಚ್ಚಿಕೊಂಡವ್ ನೋಡ್ರಿ. ಅಲ್ಲಿ ನೋಡ್ರಿ ಓಡೋಗೋಯ್ತವನೆ. ರೋಡ್ ಮಾತ್ರ ಆಫ್ ರೋಡು, ನಿಧಾನಕ್ಕೆ ಬರಬೇಕು. ಅವ್ರು ನೋಡ್ರಿ, ನಮ್ಮ ಫ್ರೆಂಡ್ಸ್ ಅವರು, ನಮ್ಮ ಹುಡುಗರು ಗಾಡಿ ಬರ್ಬೇಕಾದಾಗ ಗಾಡಿ ಹತ್ತಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ನಿಲ್ಸ್ಬಿಟ್ಟಾರೆ. ಯಾಕೆ ಅಂತಂದ್ರೆ ಕಾರು ಈ ರೋಡಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತಂತೆ. ಇದು ನೆಕ್ಸ್ಟ್ ಲೆವೆಲ್. ಬಂಕೋರೆಲ್ಲ ಹೆವಿ ಸ್ಕ್ಯಾಮ್ ಮಾಡ್ತಾರಂತೆ. ಇಲ್ಲೆಲ್ಲ ಸ್ವಲ್ಪ ಹುಷಾರಾಗೆ ನೋಡ್ಕೊಂಡು ಬಡಿ ಒಂದ್ ನಿಮಿಷ ಪಂಚರ್ ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ನೋಡಿ, ಇಲ್ಲೆಲ್ಲ ಕಷ್ಟ ಪಡ್ತಾ ಇದೀರಿ ನಾವು. ಶೆಕೆ ಸೋರ್ಸ್ಕೊಂಡು ಸ್ಟೆಪ್ನಿ ಚೇಂಜ್ ಮಾಡೋದು ಕಷ್ಟ ಪಡ್ತಾ ಇದೀನಿ. ಅಲ್ಲೊಬ್ಬ ನೋಡ್ರಿ, ಕಾಡಲ್ಲಿ ಹಾಯ್ಕೊಂಡ್ ತಿನ್ನೋಕೆ ಹೋಗವನೆ. ಸಿಂಹ ತರ, ನಾಯಿ ತರ, ಹಂದಿ ತರಕ್ ಹೋಗೋದು. ರೋಡ್ ಮಾತ್ರ ಹೆವಿ ರಿಸ್ಕು. ಬಂದಿದ್ದೀರಿ ದೇವಸ್ಥಾನಕ್ಕೆ, ಇನ್ನೇನು ದೇವಸ್ಥಾನ ಮೇಲೇನೆ ಇರೋದು, ಜಸ್ಟ್ ಒಂದು 500 ಮೀಟರ್ಸು. ನಮ್ಮ ಹುಡುಗರದು ಪೆಟ್ರೋಲ್ ಖಾಲಿ, ನಮ್ದು ಇಲ್ಲಿ ಪಂಚರು. ದೇವ್ರು ಏನೇನೆಲ್ಲ ಕಷ್ಟ ಕೊಟ್ರು ಆ ದೇವ್ರನ್ನ ನೋಡೋದ್ ಬಿಡಲ್ಲ. ನೋಡಿ, ಕಿರ್ಚಾಡ್ದವ್ರು ನಾನು ಬ್ಲಾಗ್ ಮಾಡ್ತಾ ಇದ್ದೆ. ಇರಿ ಒಂದ್ ನಿಮಿಷ ಪಂಚರ್ದು ಕಂಪ್ಲೀಟ್ ಮಾಡ್ಬಿಟ್ಟು ಬರ್ತೀನಿ, ಸಾಕು ವಾಪಸ್. ಫ್ರೆಂಡ್ಸ್ ಆಯ್ತು ನೋಡಿ ಫ್ರೆಂಡ್ಸ್, ಎಲ್ಲ ಆಯ್ತು. ಇವಾಗ ತಾನೇ ಪಂಚರ್ ಎಲ್ಲ ಹಾಕಿದ್ದು. ಸ್ವಲ್ಪ ಇವನೇ ಮಾಡಿದೆಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ಲೈಫಲ್ಲಿ ದಯವಿಟ್ಟು ಪ್ರತಿಯೊಂದು ಒಂದೊಂದು ಎಕ್ಸ್ಟ್ರಾ ಇಟ್ಕೊಳ್ರಿ. ಐ ಮೀನ್ ಸ್ಟೆಪ್ನಿ ಅಂದರೆ 1 ಮೀನಿಂಗ್ ತಗೊಳ್ರಿ. ಇಲ್ಲಿ ಲೈಫಲ್ಲಿ ಎಷ್ಟು ಅನ್ಬಾಕ್ಸ್ ಇದೆಯಾ, ಎಷ್ಟು ನೊಂದಿದ್ಯಾ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಪರವಾಗಿಲ್ಲ ತಗೋ. ನೋಡಿ ಫ್ರೆಂಡ್ಸ್, ಆಗಿದೆ. ಬಾಯ್ ಅಂಶ ಇದು ಇಲ್ಸೆ ಬಾರೋ. ಫಿಟ್ ಮಾಡಿದ್ದೀರಿ. ಇನ್ನೇನು ಮುಂದಿನ ಹೋಗೋದೇ ಅಷ್ಟೇ ಕೆಲಸ ನಮ್ಮದು. ನೋಡಿ ಫ್ರೆಂಡ್ಸ್, ಎಲ್ಲ ಆಯಿತು. ಎಷ್ಟು ಕಷ್ಟ ಆಯಿತು ಅಂದರೆ ನೋಡಿ, ಫುಲ್ಲು ಸೆಕೆ. ನೋಡಿ ನೋಡಿ, ಅವ್ರದ್ದು ಫ್ಯೂಯಲ್ ಖಾಲಿ ಆಗಿ ಇವಾಗ ಬಂದಿದ್ದಾರೆ. ನೋಡಿ, ಹೋಗೋಣ ಅಂತಂದೆ, ನೀನು ಹೋಗೋಣ ಅಂದಿದ್ದಕ್ಕೆ ಹಂಗ ಆಗಿದ್ದು. ಅವ್ರು ಕರ್ಕೊಂಡು ಹೋಗೋಣ ಅಂದಿರೋ ಟೈರ್ ಆಗ್ತಾ ಇದ್ದಿಲ್ಲ. ಈಗ ಗೊತ್ತಾಯ್ತು ನೋಡು,
ಅವ್ರು ಬರಕ್ಕು ನಾವು ಸ್ಟೆಪ್ನಿ ಹಾಕಕ್ಕು. ನೋಡಿ ಫ್ರೆಂಡ್ಸ್, ಇವ್ರದ್ದು ಬೇರೆ ಫ್ಯೂಲ್ ಖಾಲಿ ಆಗಿ ಹೆಂಗ ಸಿಕ್ತು ಪೆಟ್ರೋಲ್? ಅಲ್ಲೇ ಸೆಕೆಂಡ್ ಏರ್ ತಗೊಂಡ್ಬಿಡಿತಾ. ನೀನ್ ಜೂಮ್ಗೆ ಹಾಕ್ಬೇಡ, ಅವ್ರನ್ನ ಸ್ವಲ್ಪ ಜೂಮ್ ಔಟ್ ಮಾಡು. ತಿರ್ಸಿಂಗೆ ಪೆಟ್ರೋಲ್ ಖಾಲಿ ಆಗಿತ್ತು, ಇವ್ರನ್ನ ಬಿಟ್ಬಿಟ್ಟು ಹೋಗೋಣ ಅಂತ ಇವ್ರು ಹೇಳಿದ್ರು. ಆಗ ನೋಡೋಣ ಎಲ್ಲಿ ನೀನೇ ತಾನೇ ಹೇಳಿದ ಕೊಡಿಲಿ. ನೋಡಿ ಈತನೇ ಹೇಳಿದ್ದು ಪೆಟ್ರೋಲ್ ಖಾಲಿ ಪರವಾಗಿಲ್ಲ ನಾವು ದರ್ಶನ ಮಾಡ್ಕೊಂಡ್ ಬರೋಣ ಅಂತ. ನೋಡಿ ಕಾರು ಬಂತು, ಪಂಚರು ಆಯ್ತು. ಫೈನಲಿ 2 ಕಾರು ರೆಡಿ ಆಯ್ತು ಹೋಗೋದಕ್ಕೆ. ಹೊಡ್ತಾ ಇದ್ದೀರಿ, ಹೋಗಿ ದರ್ಶನ ಮಾಡ್ಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ ದೇವ್ರ ಹೆಂಗಿದ್ರು ಕರ್ಸ್ಕೊಂತಾನಂತ ನನಗೆ ಚೆನ್ನಾಗ್ ಗೊತ್ತು. ಬರ್ತಾ ಇದ್ದೀನಿ ದೇವ್ರೆ. ನೋಡಿ ಏನಾಗಿತ್ತು ಕಾರು. ಆಕಾಶ ಏನಾಗಿತ್ತು? ಏರ್ ತಗೊಂಡಿದ್ರೆ ಮತ್ತೆ ಪಂಚರ್ ಹಾಕ್ಬೇಕು ತಾನೆ. ಏರ್ ಬಿಟ್ಬಿಡ್ಬೇಕು. ಅದೇಪ್ಪ ಏರ್ ತಗೊಂಡಿತ್ತು ಅಂದಿದ್ಯಾ. ಏರ್ ತಗೊಂಡಿತ್ತು ಅಂತಂದ್ಮೇಲೆ ಏನ್ ಮಾಡ್ಬೇಕು ಹೇಳು? ಏರ್ನ ಬಿಟ್ಬಿಡ್ಬೇಕು. ಆಗಲ್ಲ ತಾನೆ. ನೋಡಿ ಹೋಗೋಣ ಇರಿ ಫಸ್ಟ್ ದೇವಸ್ಥಾನಕ್ಕೆ. ನೋಡಿ ಪಂಚರ್ ಆಗಿದ್ದಿದ್ ಗಾಡಿ ರೆಡಿ ಮಾಡಿದಿರಿ. ವಂಶಿ ಮಾಡಿದ್ದು ಪಾಪ. ನೋಡಿ ಎಲ್ಲ ರೆಡಿ ಆಗಿದ್ದೀರಿ ಇವಾಗ ಮತ್ತೆ ಹೋಗೋದಕ್ಕೆ ದೇವಸ್ಥಾನಕ್ಕೆ. ಲೈಫಲ್ಲಿ ಎಲ್ಲಾರ್ಗು ಏನಪ್ಪ ಅರ್ಥ ಆಯ್ತು? ಪ್ಲಸ್ ಎಕ್ಸ್ಟ್ರಾ 5 ಲೀಟ್ರು ಇರೋ, ಎಕ್ಸ್ಟ್ರಾ 5 ಲೀಟ್ರು ಪೆಟ್ರೋಲ್ ಇಕ್ಕೊಬೇಕು. ಇದೆರಡು ಕಾರ್ ಎಲ್ಲಾದ್ರೂ ಹೋದ್ರೆ ಕಂಪಲ್ಸರಿ ಬೇಕು. ಅದ ಅರ್ಥ ಮಾಡ್ಕೊಂಡ್ರಿ ಅಷ್ಟೇ. ಎಲ್ಲಾರು ಇದನ್ನ ಅರ್ಥ ಮಾಡ್ಕೊಳ್ರಿ.